ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿರ್ಮಲಾ, ನಿಮ್ಮ ಈ ಕ್ಯಾರೆಕ್ಟರ್ ಬಗ್ಗೆ ತಗೊಳ್ಳೋದಾದರೆ, ಇಷ್ಟು ತನಕ ನಾವು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ತಗೊಂಡ್ವಿ, ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ತಗೊಂಡ್ವಿ. ಈಗ ಪಿನ್ ಪಾಯಿಂಟ್ ವೈಶಾಲಿ ಕ್ಯಾರೆಕ್ಟರ್ ಯಾವ ಥರ ನೀವು ಸ್ಟಾರ್ಟ್ ಮಾಡ್ಕೊಂಡ್ರಿ? ಅಂದರೆ ಮೊದಲು ಪಾರ್ಟ್ ಮಾಡಿದ್ದು ಯಾವ ಥರ ಪಾರ್ಟ್ ಮಾಡಿದ್ರಿ ಅಂತ ಆ್ಯಕ್ಟಿಂಗ್ ಅಂತಂದಾಗ? ನಾನು ಮೊದಲು ಸುಮಾರು ವರ್ಷ ನಾನೆಲ್ಲ ಸೀರಿಯಸ್ ಕ್ಯಾರೆಕ್ಟರ್, ತುಂಬ ಸೀರಿಯಸ್ ಕ್ಯಾರೆಕ್ಟರ್ಗಳು. ಥಿಯೇಟರಲ್ಲಿ ತೊಗೊಂಡ್ರೆ ಸೀತೆ, ದ್ರೌಪದಿ, ಜೂಲಿಯೆಟ್ ಎಲ್ಲ ಲೀಡ್ ಕ್ಯಾರೆಕ್ಟರೇ ಸಿಕ್ತು. ನನ್ನ ಪುಣ್ಯಕ್ಕೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳು ಸಿಕ್ಕರು ನನಗೆ ಚೆನ್ನಾಗಿ. ಆಮೇಲೆ ಸೀರಿಯಲಲ್ಲಿ ಬಂದರೆ ಕಿಚ್ಚು, ಮುತ್ತಿನ ತೋರಣ, ವೈಶಾಲಿ ಕಾಸರವಳ್ಳಿ ಮೇಡಮ್ ಅವ್ರದ್ದು, ಅಪ್ಪ ಮಾಡಿದೆ, ಕದನ ಮಾಡಿದೆ, ಒಂದಷ್ಟು ವರ್ಷ ಸೆಂಟಿಮೆಂಟ್ ಮಾಡಿದೆ, ಒಂದಷ್ಟು ವರ್ಷ ವಿಲನ್ ಮಾಡಿದೆ, 2 ಕಮೆಂಟ್ ಮಾಡಿದೆ. ಕಾಮಿಡಿನ ತುಂಬ ಟಚ್ ಮಾಡಿರಲಿಲ್ಲ. ನಾಟಕಗಳಲ್ಲಿ ಸುಮ್ಮನೆ ಮಾಡ್ತಿದ್ದೆ, ಸಣ್ಣ ಪುಟ್ಟದ್ದು. ಆಲ್ ದಿ ಬೆಸ್ಟ್ ನಾಟಕ ಎಲ್ಲ ಮಾಡಿದ್ದೇನೆ. ಸೀರಿಯಲ್ನ ಅಷ್ಟು ಯಾವುದೂ ಮಾಡಿರಲಿಲ್ಲ. ಚಂದ್ರ ಸರ್ ನಾನು ಒಂದು ನಾಟಕ ಮಾಡಿದ್ವಿ, ಅವರು ಅಲ್ಲಿ ನಾನು ಪರಿಚಯ ಆದೆ ರಂಗಶಂಕರದಲ್ಲಿ. ಅವ್ರದ್ದು ಅವಾಗ ಪಾಯಿಂಟ್ ಪರಿಮಳ ಬರ್ತಿತ್ತು. ನಾನು ಯೂನಿವರ್ಸಿಟಿಲಿ MSW ಓದ್ತಾಯಿದ್ದೆ. ಅವಾಗ ಒಂದೊಂದೇ ಕ್ಯಾರೆಕ್ಟ್ರಿಗೆ ಕರೀತಾಯಿದ್ರು. ಅಂದರೆ ಒಂದೊಂದಿನ ಅದು ನಿಮ್ಗೆ ಗೊತ್ತಲ್ಲ, ಸಲೀಲಲ್ಲಿ ಪಾಪು ಪಾಂಡ್ಯಾಗೆಲ್ಲ ಬರ್ತಾ ಇರ್ತಾರೆ ಗೆಸ್ಟ್ ಆರ್ಟಿಸ್ಟ್ ಎಲ್ಲ, ಆ ಥರ ಹೋಗ್ತಾಯಿದ್ದೆ, ಮಾಡ್ತಾಯಿದ್ದೆ. ಫೈನಲಿ ಒಂದಿನ ಇದು ಪಾರ್ವತಿ ಪರಮೇಶ್ವರ ಮಾಡೋ ಟೈಮಲ್ಲಿ ನನಗೆ ಫುಲ್ ಕೇಳಿದ್ರು 20 ಡೇಸ್ ಬೇಕು ಅಂತ. ನಾನಾಗ ಮುತ್ತಿನ ತೋರಣ, ರಂಗೋಲಿ ಎಲ್ಲ ಮಾಡ್ತಿದ್ದೆ. ನನ್ನ ಪುಣ್ಯಕ್ಕೆ ಅದಕ್ಕೂ ಬಿಟ್ಕೊಟ್ರು, ಅದನ್ನು ಮಾಡು ಇದನ್ನು ಮಾಡು ಅಂತ. ಸೊ ನೋಡೋಣ ಇದನ್ನ ಹೆಂಗೆ ಮಾಡ್ತೀನಿ ಕಾಮಿಡಿ, ನನಗೆ ಫಸ್ಟ್ ಟೈಮ್ ಅಂತ ಸರಿಗೆ ಒಪ್ಕೊಂಡೆ. ಆಗ MSN ಸರ್ ಸ್ಕ್ರಿಪ್ಟ್ ಅಂದರೆ ಎಂಥವ್ರಿಗೂ ನಗು ಬರುತ್ತೆ, ಅದು ಯಾರೇ ಮಾಡಿದ್ರೂ ನಗು ಬರುತ್ತೆ ಅಲ್ಲಿ. ಆಮೇಲೆ ಫೈನಲ್ ಕಟ್ಟಲ್ಲಿ ಚಂದ್ರ ಸರ್, ಗೀತಮ್ಮ ಇವರೆಲ್ಲ ಕ್ರಿಯೇಟ್ ಮಾಡೋ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಕ್ಯಾರೆಕ್ಟರೇ ಇಂಪಾರ್ಟೆಂಟು. ಅದು ಬೋಲ್ ಇದ್ದಂಗೆ, ಯಾವ ನೀರು ತುಂಬಿಕೊಂಡ್ರೂ ಆ ಶೇಪ್ ಬರುತ್ತೆ ಅದು, ಹಾಗೆ. ಸೊ ಅವರೇ ಒಂದು ಮಾಡಿದರು, ಜೊತೆಗೆ ನನಗೆ ಸೂಟ್ ಆಗೋ ಥರನೇ ಸಿಕ್ತು. ಅದು ಯೂಶ್ವಲಾಗಿ ಅದು ನೋಡಿ, ಆ ಸೀರಿಯಲಲ್ಲಿ ಪಾರ್ವತಿ ಪರಮೇಶ್ವರ ಹೆಸರಿರೋದು, ಬಟ್ ನಂದು ಏನೋ ಕ್ಲಿಕ್ ಆಗೋಯ್ತು, ದೇವ್ರ ದಯೆ, ಅದೊಂಥರ ಸುಬ್ಬ ನಾನು ಅಲ್ಲೆಲ್ಲ ಈಕ್ವಲಾಗೇ ಇತ್ತು. ಸೊ ಜನ ತುಂಬ ಇಷ್ಟಪಟ್ಟರು. ಗಂಡನ ಸಕ್ಕತ್ ಗೋಳು ಇಸ್ಕೊತಾಳೆ, ಆಮೇಲೆ ಎಲ್ಲೂ ಕಾಮಿಡಿ ಅನಿಸಿಲ್ಲ. ನನ್ನ ಕ್ಯಾರೆಕ್ಟ್ರನ್ನ ಬೇಕಂತ ಎಲ್ಲೂ ಕಾಮಿಡಿ ಮಾಡಿಲ್ಲ ನಾನು. ಒಂದು ಕ್ಯಾರೆಕ್ಟರ್ ಅಂದ್ಕೊಂಡು ಅದು ಮಾಡ್ತಾ ಹೋದೆ. ಟೈಮಿಂಗ್ಸ್ ಪಕ್ಕ ಹಿಡಿತಾಯಿತ್ತು, ಮತ್ತು ಫುಲ್ ಟೀಮ್ ವರ್ಕು ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಇಷ್ಟಪಟ್ಬಿಟ್ರು ಜನ. ಅದರಲ್ಲಿ ಗಂಡನ್ನ ಗೋಳಿಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ ನಿಮ್ಮದು. ಸತ್ಯ ಏನು ಹೇಳ್ತಾರೆ ಅದಕ್ಕೆ? ಕೆಲವೊಂದು ಸಲ ಹೇಳ್ತಾರೆ, ನಿನ್ನ ಕ್ಯಾರೆಕ್ಟರ್ನ ಶೂಟಿಂಗಲ್ಲೇ ಬಿಟ್ಟು ಬಂದುಬಿಡು ಅಂತ. ಅಂದರೆ ತಮಾಷೆ ಹೇಳೋದು ಅದು ಕೆಲವೊಂದ್ಸಲಿ. ಬಟ್ ನಾನೇನು ಗೋಳಿಕೊಳ್ಳಲ್ಲ ರೀ, ತುಂಬ ಒಳ್ಳೆ ನಾನು. ನಂದೇ ಅದ್ರಲ್ಲಿ ಡೈಲಾಗ್, ಕೆಟ್ಟವ್ರ ಪಾಲಿಗೆ ಕಾಳಿ, ಒಳ್ಳೆಯವ್ರ ಪಾಲಿಗೆ ಚಂಪಾಕಲಿ, ನಾನು ವೈಶಾಲಿ. ಅದು ಅವ್ರಿಗೆ ಇಷ್ಟ. ಓಕೆ, ವೈಶಾಲಿಗೆ ಏನಾದರೂ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡುವ ಆಸೆ ಇದೆಯಾ? ಇಂದೇ ಅವಕಾಶ ಸಿಕ್ಕರೆ ಒಳ್ಳೆ ಕ್ಯಾರೆಕ್ಟರ್. ಈಗ ರೀಸೆಂಟಾಗಿ ಒಂದು ಅವಾರ್ಡ್ ಮೂವಿ ಮಾಡಿದೆ, ತಲ್ಲಣ ಅಂತ ಒಂದು ಅವಾರ್ಡ್ ಮೂವಿ, ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಖುಷಿ ಪಟ್ಟಿದ್ದಾರೆ ನೋಡಿದವರು. ಅದರಲ್ಲಿ ನನಗೆ ಒಂದು ಮಗಳಿರ್ತಾಳೆ, ನನ್ನ ಮನೆ ಕೆಲಸದವಳು, ಮಗಳು ಕಳೆದೋಗ್ತಾಳೆ. ಒಂದು ಇನ್ನೋಸೆಂಟ್, ಆಮೇಲೆ ಲೋ ಮಿಡಲ್ ಕ್ಲಾಸು ಮನೇಲಿರೋ ಒಂದು ಹೆಣ್ಮಗಳು ಕಳೆದೋಗ್ತಾಳೆ. ನನ್ನ ಗಂಡ ಅಷ್ಟಕ್ಕಷ್ಟೇ, ಅವನು ಕುಡ್ಕ ಕೆಲಸ ಮಾಡ್ತಾರಲ್ಲ, ನಾನು ದುಡ್ದು ಮನೆ ನಡೆಸ್ತಾ ಇರ್ತೀನಿ. ಅವಳು ಕಳೆದೋಗ್ದಾಗ ಹುಡುಕೊಂಡು ಹೋಗ್ತಾಳೆ ಅವಳ ಮಗಳನ್ನ. ಆಗ ಅವಳಿಗೆ ಸಮಾಜ ಏನು, ಎತ್ತ ಏನು ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಲೀಡ್ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ. ನೀವು ಆ ಸಿನಿಮಾ ನೋಡಿದ್ರೆ ವೈಶಾಲಿ ಅಂತ ಕಂಡುಹಿಡಿಯಲ್ಲ, ನಾನೇ ಬೇರೆ, ಅಲ್ಲೇ ಅದೇ ಬೇರೆ. ನಾನು ಇದುವರೆಗೂ ರಂಗಭೂಮಿನೂ ಬಿಟ್ಟಿಲ್ಲ, ಕಿರುತೆರೆನೂ ಬಿಟ್ಟಿಲ್ಲ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅದನ್ನು ಬಿಡಲ್ಲ. ಹೌದು. ನಾನು ಮಂಗಳಾ ಮೇಡಮ್ ಅಂತ ಇದ್ದಾರೆ, ನಾವು ದಾರೆಯೊಳಗಣ ರಾಜಕಾರಣ ಅಂತ ಮಾಡ್ತಾಯಿದ್ದೀವಿ. ಅದು ತುಂಬ ಒಳ್ಳೆ ನಾಟಕ, ಚೆನ್ನಾಗಿದೆ ಸ್ಕ್ರಿಪ್ಟು. ಅದರಲ್ಲೇ ಧರ್ಮವಲ್ಲವೇ ತಾಯಿ, ಇವರೆಲ್ಲ ತಿಂದುಂಡು ಮಲಗುತ್ತಿರುವುದು ಧರ್ಮವನ್ನೇ ಅಲ್ಲವೇ? ಯುದ್ಧಕ್ಕೆ ಜೂಜಿಗೆ ಕರೆದಾಗ ಬರುವುದಿಲ್ಲವೆಂದರೆ ಅದು ಧರ್ಮವಲ್ಲವಂತೆ. ಹೆಂಡತಿಯನ್ನು ಜೂಜು ಕಟ್ಟೆಯಲ್ಲಿಟ್ಟು ಹರಾಜಿಗಿಡುವುದು ಧರ್ಮದ ಮಾತಂತೆ. ಹಿರಿಯರೆನಿಸಿಕೊಂಡವರು ರಾಜಸಭೆಯಲ್ಲಿ ಜೂಜಾಡುವುದು ಅಧರ್ಮ, ನೀನು ಎದ್ದು ಹೋಗು ಅಂತ ಧರ್ಮನಿಗೆ ಯಾಕೆ ಹಂಗೆ ಹೋಗುತ್ತೆ. ಅದು ತುಂಬ ಚೆನ್ನಾಗಿದೆ. ಅದು ಅಂದರೆ ಎಂಡಾಗದೇ ಇಲ್ಲ. ನಿಮ್ಗೆ ಒಂದೇ ಡೈಲಾಗ್ ಇದೆ, 15 ನಿಮಿಷ ಇದೆ. ಚೆನ್ನಾಗಿದೆ, ಏರಿಳಿತ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ವಾಯ್ಸ್ ಇದಿರ್ಬೋದು, ಮ್ಯಾನೇಜ್ ಮಾಡೋದು. ಅದು ಆ ನಾಟಕದಲ್ಲಿ 1.5 ಗಂಟೆ ಸ್ಟೇಜ್ ಮೇಲೆ ಇರ್ತಾರೆ, ರೆಸ್ಟೇ ಇಲ್ಲ ಆಕೆಗೆ. ದ್ರೌಪದಿ ಪಾತ್ರ
ಅವಳು ಮದುವೆ ಆದಾಗಿಂದ ಅವಳನ್ನ ಹೆಂಗೆ ಎಲ್ಲ ಸೇರ್ಕೊಂಡು ಮೋಲ್ಡ್ ಮಾಡಿದ್ರು, 5 ಜನಕ್ಕೆ ಹೆಂಗೆ ಮದುವೆ ಮಾಡಿದ್ರು, ಬೇರೆಯವ್ರ ವಿಷಯಕ್ಕೆ ಇವಳು ಹೆಂಗೆ ಹೋದ್ಲು, ಕೊನೆಗೆ ಆ ಮಕ್ಕಳನ್ನೆಲ್ಲ ಸತ್ತೋಗ್ತಾರಲ್ಲ, ಅವಾಗಂತೂ ನನಗೆ ಆ್ಯಕ್ಟ್ ಮಾಡೋಳಿಗೆ ನನಗೆ ಒಂಥರ ಜಲ್ ಅನಿಸ್ತಿರುತ್ತೆ. ಯಪ್ಪ ಹಿಂಗೆ ಅನ್ಸುತ್ತಾ ಎಲ್ಲ ಷಡ್ಯಂತ್ರಗಳು ಹಿಂಗೆ ಅನಿಸುತ್ತಲ್ಲ ಅಂತ. ತುಂಬ ಅದು ಒಂಥರ ಮೈ ಜುಮ್ ಅನ್ನತ್ತೆ. ಅಂಥದ್ದು ತುಂಬ ಇಷ್ಟ, ಇಂಥದ್ದು ಇಷ್ಟ. ಯಾವುದೇ ಆದರೂ ಸರಿ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ನಿಮ್ಮ ಮುಂದಿನ ಒಂದು ಕನಸಿನ ಪಾತ್ರ ಅನ್ನೋದ್ರೆ ಯಾವುದು, ಯಾವ ಥರ? ನೀವು ಹೇಳಿದ್ರೆ ಎಲ್ಲ ಪಾತ್ರನೂ ಮಾಡ್ತೀನಿ ನೀವು ಅಂದ್ರೆ, ಬಟ್ ನಿಮಗೊಂದು ಆಸೆ ಇರೋದು ಈ ಥರ ಪಾತ್ರ ಮಾಡಬೇಕು ಅಂತ. ಅದು ಸ್ಮಾಲ್ ಸ್ಕ್ರೀನ್ ಇರ್ಬೋದು ಅಥವಾ ಫಿಲ್ಮ್ ಇರ್ಬೋದು. ಅಟ್ ಎ ಟೈಮಲ್ಲಿ ಅಷ್ಟು ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದಿದೆ ನನಗೆ. ಅಂದರೆ ಒಂದೇ ಸಲ ಫ್ರೇಮಲ್ಲಿ ವಿಭಿನ್ನವಾಗಿ ಒಂದಷ್ಟು ಮಾಡಬೇಕು ಅಂತ. ನನಗೆ ನಮ್ಮ ಪಾರ್ವತಿ ಪರಮೇಶ್ವರದವರು ಅದೊಂದು ಅವಕಾಶ ಕೊಡ್ತಿದ್ದಾರೆ. ಈಗ 1000 ಎಪಿಸೋಡಲ್ಲಿ 5 ಪಾತ್ರ ಬರುತ್ತೆ ಅಟ್ ಎ ಟೈಮ್. ವೈಶಾಲಿ ಜೊತೆಲೇ ಇನ್ನೂ 5 ಪಾತ್ರಗಳು ಇರುತ್ತೆ. ಅದು ನೋಡ್ಬೋದು ಜನ. ನಾನು ಪ್ರಯತ್ನ ಪಟ್ಟು ಮಾಡ್ತೀನಿ. ಇನ್ನೊಂದು ನನಗೆ ಮಾತು ಆಡದೆ ಭಾವನೆಗಳನ್ನ ವ್ಯಕ್ತಪಡಿಸೋದು. ತುಂಬ ಜನ ಆರ್ಟಿಸ್ಟಿಗೆ ತುಂಬ ಇಷ್ಟ ಇರುತ್ತೆ ಈ ಥರ ಒಂದು ಪಾತ್ರ ಮಾಡಬೇಕು ಅಂತ. ಮಾತಾಡ್ದೇ ಜನಕ್ಕೆ ನಮ್ಮ ಅಭಿನಯನ ರೀಚ್ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಇರುತ್ತೆ. ಹಾಗೆ ನನಗೂ ಇದೆ. ಲಾಸ್ಟ್ ಒಟ್ಟಾರೆಯಾಗಿ ನಿಮ್ಮ ಒಂದು ಮಾತು ಹೇಳೋದಾದರೆ, ನಿಮ್ಮ ಈ ಕರಿಯರು, ನಿಮ್ಮ ಒಂದು ಆ್ಯಕ್ಟಿಂಗ್ ಪ್ರೊಫೆಷನ್ ಇರ್ಬೋದು, ನಿಮ್ಮ ಲೈಫು ಎಲ್ಲ ಒಟ್ಟಾರೆ ನಿಮ್ಗೆ ಏನು ಅನಿಸುತ್ತೆ? ಯಾರೆಲ್ಲ ಸಪೋರ್ಟ್ ನಿಮಗೆ ಎಷ್ಟು ಈ ಮಟ್ಟಕ್ಕೆ ತಂದಿದೆ ಅಂತೀರಾ? ನನಗೆ ಅನಿಸುತ್ತೆ ನಾನು ಏನೂ ಇಲ್ಲ, ನಾನೊಂದು ಕಾಮನ್ ಒಂದು ಮನೇಲಿರೋ ಮಗಳು. ಎಲ್ಲರ ಮನೇಲೂ ಈ ಥರ ಮಗಳಿರ್ತಾಳೆ. ನನಗೆ ಫಸ್ಟ್ ಸಪೋರ್ಟ್ ನನಗೆ ಅಪ್ಪ ಅಮ್ಮ. ನನ್ನ ತಂದೆ ಹೆಸರು ಚೆನ್ನಪ್ಪ ಅಂತ ಹೇಳಿ, ನನ್ನ ತಾಯಿ ಶಾರದಮ್ಮ. ನನಗೊಬ್ಬ ತಮ್ಮ ಇದ್ದಾನೆ, ನನಗೆ ಒಳ್ಳೆ ತಮ್ಮ, ಅವನ ಹೆಸರು ಚಂದ್ರು ಅಂತ. ನನಗೆ ನನ್ನ ಮನೇಲಿ ಒಂದು ಒಳ್ಳೆ ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಫಸ್ಟು. ಜೊತೆಗೆ ನನ್ನ ಓದಿ ಸ್ಕೂಲ್ಗಳಲ್ಲಿ ನನ್ನ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ಮತ್ತು ನನ್ನ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ಗಳು. ಆಮೇಲೆ ನೆಕ್ಸ್ಟು ನಾನು ಮದುವೆ ಆದಮೇಲೆ ನನ್ನ ಗಂಡ, ನನ್ನ ಫ್ಯಾಮಿಲಿ, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದನೋ ಪ್ರತಿಯೊಬ್ಬರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ಸಪೋರ್ಟ್ನ ಯಾರಿಗೆ ಕೊಟ್ಟರು ಪ್ರತಿಯೊಬ್ಬರೂ ನಿರ್ಮಲ ಆಗ್ತಾರೆ, ಪ್ರತಿಯೊಬ್ಬರು ವೈಶಾಲಿ ಆಗ್ತಾರೆ. ಸೊ ಥ್ಯಾಂಕ್ಸ್. ನನಗೆ ಇದುವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ನಿಮಗೆ ಆಲ್ ದ ಬೆಸ್ಟ್. ತುಂಬ ಥ್ಯಾಂಕ್ಸ್. ನಿಮಗೂ ಥ್ಯಾಂಕ್ಸ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ನಿರ್ಮಲಾ ನಿಮ್ಮ ವೈಶಾಲಿ ಅವರ ಮಾತು. ಸೊ ಮದುವೆ ಅನ್ನೋ ಬಂಧ, ಅದ್ರ ಜೊತೆಗೆ ಅಲ್ಲಿ ನಡ್ಕೊಂಡು ಹೋಗುವಂಥ ಮುಂದಿನ ಜೀವನ ಎಲ್ಲದಕ್ಕೂ ಕೂಡ ಸಪೋರ್ಟಿವ್ ಆಗಿ ಗಂಡ ಇದ್ದಾರೆ. ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಇದೆ. ತುಂಬ ಡೆಡಿಕೇಟಿವ್ ವರ್ಕರ್ ಅಂತಲೇ ಹೇಳ್ಬೋದು. ತುಂಬ ಒಂದು ಆ ಪ್ರೊಫೆಷನ್ ಬಗ್ಗೆ ತುಂಬ ಆಸೆ, ಗೌರವ ಇಟ್ಕೊಂಡಿರುವಂಥವ್ರು. ಹಾಗೇನೆ ಸತ್ಯ ಕೂಡ ಇವ್ರಿಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದೇ ಟೇಸ್ಟ್ ಇರೋದ್ರಿಂದ, ಇಬ್ಬರ ಒಂದು ವರ್ಕ್ ಕೂಡ ಒಂದೇ ಆಗಿರೋದ್ರಿಂದ ಅಷ್ಟು ಹೊಂದಾಣಿಕೆಯಿಂದ ಮುಂದೆ ನಡೀತಾ ಇದೆ. ಅವರ ಆಸೆಗಳೆಲ್ಲ ಈಡೇರಲಿ, ಹೀಗೆ ಇರಲಿ ಅವ್ರ ದಂಪತಿ ಖುಷಿಯಾಗಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.